ನನಗೆ ಡಿಚ್ಚಿ ಹೊಡೆದ್ಬಿಟ್ಟು ನನಗೆ ಇರ್ಬೇಕಂದಂಗೆ ಆಗಿಲ್ಲ. ಹಾನರ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲೈಫ್ ಟು ಮಿ ಅಂತ ತಿಳ್ಕೊಂಡಿರೋ ವ್ಯಕ್ತಿ ನಾನೇನ್ ಮಾಡ್ಬಿಟ್ಟೆ, ಹಿಡಿದು ಹಂಗೆ ನುಗ್ಗದೆ. ಆದ್ರೆ ಎಲ್ಲರೂ ರೇಸರ್ಗಳು ಎತ್ಬಿಟ್ರು. ಸೆಂಟರ್ ನಲ್ಲಿ ಇದ್ದೀನಿ, ಇಡ್ಡಿ ತಿಗಳರ ಪೇಟೆ ಒಳಗೆ ಭಯ ಆಯ್ತು. ಎಲ್ಲೆಲ್ಲಿಂದನೋ ರೌಡಿಗಳನ್ನ ಕರ್ಕೊಂಡ್ಬಂದು ಹೆಸರು ಮಾಡಿರೋರು ನೀವು. ಇದೇ ಪೇಟೆ ಒಳಗೆ ಹುಟ್ಟಿ ಬೆಳೆದು 30 ವರ್ಷದಿಂದ ಹೆಸರು ಮಾಡಿರೋ ನಾನು ಜೈರಾಜ್ ಇದು ಹಿಡ್ಕೊಂಡ್ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡೆ ಅಂತಂದ್ರೆ ಅವ್ನ ಕೈಲಿ ಬಿಡಿಸ್ಕೊಳಕ್ ಆಗಕ್ಕೆ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಮಹಾ ಬಲ್ಗಾರ ಬಿಡಿ, ನಾನು ಸುಮ್ಮನೆ ಇವತ್ತು ವುಂಡೆಡ್ ಸೋಲ್ಜರು, ಆದ್ರೆ ಅವತ್ತು ಮಹಾ ಬಲ್ಗಾರ. ನಾನು ಕೈ ಹಿಂಗ್ ಹಿಡ್ಕೊಂಡ್ರೆ ಅವ್ನ ಕೈಲಿ ಬಿಡಿಸ್ಕೊಳಕ್ ಆಗ್ಲಿಲ್ಲ. ನೋಡೋ ಜೈರಾಜ್, ಹಾವಿಗೆ 12 ವರ್ಷ, ಗೋಪಿ ಸಾಯೋವರೆಗೂ ಸಾಧಿಸ್ತಾನೆ ಹೋಗು ಅಂದೆ. ಹಿಂಗೆ ಹೇಳಿದೆ, ಸೀದಾ ಮನೆಗೆ ಬಂದ್ಬಿಟ್ಟೆ. ನೋಡಿ ಅಶೋಕ ಪಿಲ್ಲರ್ ಹತ್ರ ನಮ್ಮ ಪೊಲೀಸ್ ಆಫೀಸರ್ಗಳಿಗೆಲ್ಲ ಮಚ್ಚುಗಳನ್ನಲ್ಲಿ ಹೊಡೆದವ್ರೆ. ಇವರು ಜಾಮೀನಲ್ಲಿ ಬಿಡಿಸ್ಬಿಟ್ರು. ನಾವೇ ಏನು ಮಾಡೋಕ್ಕಾಗ್ತಾ ಇಲ್ಲ. ಜೈರಾಜು ಇಲ್ಲಿ ಗರಿಬೇಟ ಮೈನ್ ರೋಡ್ ದೇವಸ್ಥಾನದಲ್ಲಿ ಅವನು ಮೋಟರ್ ಬೈಕ್ ಮೇಲೆ ಕುಂತಿರ್ತಾನೆ. ನಾವು ಅಟ್ಯಾಕ್ ಮಾಡೋಣ, ನಾನು ಜೈರಾಜು ಹುಡ್ಕೊಂತೀನಿ. ಯಾಕೆ ಯಾವನೋ ಡಿಚ್ಚಿ ಹೊಡೆದವ್ನು ಹೊಡೆದ್ರೆ ಇವನು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಬಿಡ್ತಾನೆ. ಕಾಯ್ತಾ ಇದ್ದೀವಿ, ಅವ್ರ ಅಣ್ಣ ಬಂದು ಅವ್ನು ಮೋಟರ್ ಬೈಕ್ ಎತ್ಕೊಂಡು ಹೋಗ್ಬಿಟ್ಟ. ಜೈರಾಜು ಬರಲಿಲ್ಲ ಅವತ್ತು ದಿವಸ. ಯಾವ ಹುಡುಗ ನನಗೆ ಡಿಚ್ಚಿ ಹೊಡೆದ ಆತನ್ನೇ ಕರೆದು, ಏನ್ರ ಗೋಪಿಕಿ ನೀವು ಆಪದ್ದು ಡಿಚ್ಚಿ ಕೊಟ್ಟಂತ ಅಟ್ಲೇ ನಾ ಕೊಟ್ಟೆ ಫ್ಲಾಟ್ ಆಗಿಬಿಡಲ್ಲ. ಇವನ್ಗೆ ಧೈರ್ಯ ಇಲ್ಲ. 150 kg ಇರೋವನ್ಗೆ ನನ್ನ ಎದುರಿಸೋದಕ್ಕೆ ಧೈರ್ಯ ಇಲ್ಲ. 150 kg ಅವನಿದ್ದಿದ್ದು ಕೊಯ್ ಚಪ್ಪು, ಒಂದು ಜೀಪು, ಒಂದು ಕಾರು, ಒಂದು 4 ಮೋಟರ್ ಬೈಕು, ಇಡೀ ಪೇಟೆ ಒಳಗಡೆ ಬಂದಂತೆ ಆ ಕಾಲದಲ್ಲಿ. ಹಿಂಗೆ ಬಂದು ನಮ್ಮನೆ ಬೀದಿ ಒಳಗೆ ಹೋಗೋ ನಾನು ಇದೇ ಕುಂಜಣ್ಣ ಗಾಡಿ ಪೈಲ್ವಾನ್ಗಳು, ದೊಡ್ಡ ಪೈಲ್ವಾನ್ಗಳು, ಅವ್ರ ಮನೆ ಬಾಕ್ಲುಗಳೆಲ್ಲ ಒದ್ದು, ಯಾರೋ ಒಬ್ಬ ಮಾರ್ವಾಡಿ ಅಡ್ಡ ಬಂದ ಮೇಲಿಂದ ಕೆಳಗಡೆವರೆಗೂ ಕೊಯ್ದುಬಿಟ್ಟವ್ರೆ. ಅವನಿಗೆ ಬಾ ಗೋ ಅಂತ ಹೇಳಿ ಕೊಯ್ದವ್ರೆ. ಒಂದೊಂದು ಬುಲೆಟ್ ಕಾರ್ನಲ್ಲಿ 3 ಓಪನ್ ಆಗಿ 303 ರೈಫಲ್ಗಳನ್ನ ಎತ್ಕೊಂಡು ಹೋಗ್ತಾರೆ. ಆಪೋಸಿಟ್ ಪಾರ್ಟಿ ಸಿಕ್ತು ಅಂತಂದ್ರೆ ಅಲ್ಲೇ ಶೂಟ್ ಮಾಡ್ತಾ ಇರ್ತಾರೆ. ಇಬ್ಬರು ಹೋಗಿದ್ದೆ, ಒಂದು ಮಚ್ಚ ಎತ್ಕೊಂಡೋಗಿ ಈ ಗರಿಬೇಡ ಆಫೀಸ್ನಲ್ಲಿ ಎದುರಿಸಿದ್ದಾರೆ. ಇವರಿಗೆ ಅಷ್ಟೇ ಕತ್ತರಿಸ್ಬಿಡ್ತೀವಿ, ಮಕ್ಕಳು ನಮ್ಮ ಸುದ್ದಿಗೆ ಬಂದ್ರಿ ಅಂತ ಆವಾಜ್ ಹಾಕಿದ್ದಾರೆ. ಹುಡುಗರು ಬಂದ್ರು, ಅಣ್ಣ ಈ ಥರ ಕೇಶವ್ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದ್ರು. ಆದರೆ ನನಗೆ ಗೊತ್ತು, ಶನಿ ಮಹಾತ್ಮ ನನ್ನ ಹೆಗಲೇರಿದ್ದಾನೆ ಅಂತ ನನಗೆ ಗೊತ್ತು. ಬಿಡಿಸಿದ್ದೀನಿ, ಇವ್ರು ನನಗೆ ಇನ್ನ ಟ್ಯಾಕಲ್ ಮಾಡ್ತಾರೆ. ಜೈರಾಜು ಒಂದು ಲಾರಿ ತುಂಬಾ ಜನನ ಕರ್ಕೊಂಡಾಗ ಅವ್ರ ಮನೆ ಅಟ್ಯಾಕ್ ಮಾಡ್ತಾರೆ. ಅಶೋಕ ಪಿಲ್ಲರ್ ಹತ್ರ ಅವ್ರ ಮನೆ ಅಟ್ಯಾಕ್ ಮಾಡಿದಾಗ ಅವ್ರ ಮನೆ ಒಳಗೆ ಇರೋದಿಲ್ಲ, ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಪೊಲೀಸ್ ಬರುತ್ತೆ. ಅಲ್ಲಿಗೆ ಪೊಲೀಸ್ನವ್ರಿಗೆ ಹೊಡೆದ್ಬಿಟ್ಟಿರ್ತಾನೆ ಮಚ್ಚುಗಳನ್ನಲ್ಲಿ. ಜೈರಾಜು ಗ್ಯಾಂಗ್ನವರು, ಜೈರಾಜು ಮಾಡಿರೋಲ್ಲ, ಜೊತೆಗೆ ಹೋಗಿರ್ತಾನೆ, ಹೊಡೆದ್ಬಿಟ್ಟವ್ರೆ. ಕೈಗಳು ಕಾಲುಗಳೆಲ್ಲ ಮೊಚ್ಚೇಟುಗಳು ತಿಂದು ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಯಾರು? ಪೊಲೀಸ್ನವರು. ಹೊಡೆದ ಕೇಸ್ನಲ್ಲೂ ಬಿಡಿಸ್ಬಿಡ್ತಾರೆ ಅವರು. ಪೊಲೀಸ್ನವ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಮ್ಮ ಪೊಲೀಸ್ ಆಫೀಸರ್ಗಳಿಗೆಲ್ಲ ASIಗಳು, ದಫೇದಾರ್ಗಳು ಎಲ್ಲರೂ ಏಟ್ ತಿಂದ್ರು ಕೂಡ ಬಿಡಿಸ್ಬಿಟ್ರಲ್ಲ ಅಂತ ಇವನ್ನ ಕೋಪ ಇರುತ್ತೆ, ಇವ್ರ ಮೇಲೆ ಸಿಟ್ಟಿರುತ್ತೆ. ಆ ಸಿಟ್ಟು ಅವರು ಏನು ಮಾಡೋಕ್ಕಾಗದೇ ಇರೋ ಸಿಟ್ಟಾಗಿರುತ್ತೆ. ಪೊಲೀಸ್ನವ್ರು ಇನ್ನೇನು ಮಾಡೋಕ್ಕಾಗಿಲ್ಲ. ಆದರೆ ನಾನು ಗೋರಖ್ಪುರ್ನಾಗ ಹೋಗಿದ್ದೆ ಒಂದು ಸಾರಿ ಫುಟ್ಬಾಲ್ ಆಡೋದಕ್ಕೆ, ನೋಡಿದ್ದೀನಿ. ಅಲ್ಲಿ ರೌಡಿಸಮ್ ಹೇಗೆ ಅಂತಂದ್ರೆ, ಒಂದೊಂದು ಬುಲೆಟ್ ಕಾರ್ನಲ್ಲಿ 3 ಓಪನ್ ಆಗಿ 303 ರೈಫಲ್ಗಳನ್ನ ಎತ್ಕೊಂಡು ಹೋಗ್ತಾರೆ. ಆಪೋಸಿಟ್ ಪಾರ್ಟಿ ಸಿಕ್ತು ಅಂತಂದ್ರೆ ಅಲ್ಲೇ ಶೂಟ್ ಮಾಡ್ತಾ ಇರ್ತಾರೆ. ಮೋಸ್ಟ್ ಡೇಂಜರಸ್ ಏರಿಯಾ ಇಂಡಿಯಾ ಒಳಗಡೆ ಅಂದ್ರೆ ಗೋರಖ್ಪುರ್. ನಾನು ನೋಡ್ದಂಗೆ, ನಾನು ಕೇಳ್ದಂಗೆ, ಒರಿಸ್ಸಾ ಇರ್ಬೋದು, ಬಿಹಾರ್ ಇರ್ಬೋದು, ಇಂಡಿಯಾ ಒಳಗಡೆ ಆ ಥರ ರೌಡಿಸಮ್ನ ಅಮೆರಿಕಾ ಒಳಗೆ ಡಲಾಸ್ ಇದ್ದಂಗೆ, ಜಾನ್ ಎಫ್ ಕೆನೆಡಿ ನಾವು ಮರ್ಡರ್ ಮಾಡಿದ್ರಲ್ಲ ಅಂತ ಡಲಾಸ್ ಇದ್ದಂಗೆ ಇಂಡಿಯಾ ಒಳಗಡೆ ಗೋರಖ್ಪುರ್. ನನ್ನ ಕಣ್ಣಾರೆ ನೋಡಿದ್ದೀನಿ ಅದನ್ನು. ಆ ಒಬ್ಬ MLA ಮನೆಗೂ ನಾನು ಹೋಗಿದ್ದೀನಿ, ಫುಟ್ಬಾಲ್ಗೆ ಇದರಲ್ಲೇ ನೋಡಿದ್ದೀನಿ. ಅವ್ರು ಯಾವ ಥರ ಇರ್ತಾರೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಆ ಥರ ಇರುತ್ತೆ. ಹಾಗೆ ಅಟ್ಯಾಕ್ ಮಾಡಿದಾಗ ಇವ್ರಿಗೇನು ಮಾಡೋಕ್ಕಾಗೋದಿಲ್ಲ, ಪೊಲೀಸ್ನವ್ರು ಹಿಡಿಯೋದಿಲ್ಲ. ಇವ್ರ ಅಟ್ಟಹಾಸಗಳು ಮೇರೆ ಮೀರ್ಬಿಡ್ತು. ಯಾವ ಮಟ್ಟಕ್ಕೆ ಮೇರೆ ಮೀರ್ಬಿಡ್ತು ಅಂತಂದರೆ, ಈಗೇನು ನಡೀತಾ ಇರಬೇಕಾದ್ರೆ 1975 ಅಕ್ಟೋಬರ್ 1ನೇ ತಾರೀಕು ಒಂದು ಇನ್ಸಿಡೆಂಟ್ ನಡೀತಿದೆ. ನಮ್ಮ ಹುಡುಗರನ್ನ ಯಾವಾಗಲೂ ಕೆಣಕ್ತಾ ಇದ್ರಲ್ಲ, ನಮ್ಮ ರೆಸ್ಲರ್ಗಳನ್ನ, ಪೈಲ್ವಾನ್ಗಳನ್ನ ಕೆಣಕ್ತಾ ಇದ್ರಲ್ಲ, ಅವ್ರೇನು ಮಾಡಿದ್ದಾರೆ, ಇಲ್ಲಿ SJ ಪಾರ್ಕ್ ರೋಡ್ನಲ್ಲಿ ಕುಟ್ಟಿ ಅಂತ ಒಬ್ಬ ಇದ್ದಾನೆ, ಒಬ್ಬ ರೌಡಿ ಇದ್ದ, ಸತ್ತೋಗ್ಬಿಟ್ಟ. ಅವನು ತಮ್ಮ, ಅವನು ಕೇಶವಮೂರ್ತಿ ಅನ್ನೋನು, ಇಬ್ಬರು ಹೋಗಿದ್ದೆ, ಒಂದು ಮಚ್ಚೆತ್ಕೊಂಡೋಗಿ ಈ ಗರಿಬೇಡ ಆಫೀಸ್ನಲ್ಲಿ ಎದುರಿಸಿದ್ದಾರೆ. ಇವರಿಗೆ ಅಷ್ಟೇ ಕತ್ತರಿಸ್ಬಿಡ್ತೀವಿ, ಮಕ್ಕಳು ನಮ್ಮ ಸುದ್ದಿಗೆ ಬಂದ್ರಿ ಅಂತ ಆವಾಜ್ ಹಾಕಿದ್ದಾರೆ. ಆವಾಜ್ ಹಾಕಿದ್ಮೇಲೆ ಜೈರಾಜು ಅಂಡ್ ಗ್ಯಾಂಗು 4-5 ಜನ ಇದ್ದಾರೆ ಆಫೀಸ್ನಲ್ಲಿ. ಅವನ ಹತ್ರ ಇದ್ದಿದ್ದೆ ಒಂದು 8-10 ಜನ, 4-5 ಜನ ಇದ್ದಾರೆ. ಅವರೆಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ. ಬಿದ್ದುಬಿಟ್ಟು ಸಮಾಧಾನ ಮಾಡಿ, ಯಾಕಪ್ಪ ಅವನು ಸೆಕೆಂಡ್ ಜೈರಾಜು ಅಂತ ಆ ಗುಂಪಿನಲ್ಲಿ ಫೇಮಸ್. ಇದು ಈ ಫೇಮಸ್ ಗಿರಿ ಮಾಡ್ತಾ ಇರಬೇಕಾದ್ರೆ ಅವನ ಹೆಸರು ಹೇಳಿ ಇವ್ರು ಗಲಾಟೆ ಮಾಡಿದ್ದಾರೆ, ಬಿಡಿಸಿ ಕಳಿಸ್ಬಿಟ್ಟಿದ್ದಾರೆ. ಅವರು ಸಮಾಧಾನ ಮಾಡಿ, ಬೇಡಪ್ಪ ಅಂತ ಹೋಗ್ರಿ ಅಂತ ಕಳಿಸ್ಬಿಟ್ಟಿದ್ದಾನೆ. ಜೈರಾಜ್ ಕಳಿಸ್ಬಿಟ್ಟು ಏನು ಮಾಡ್ಬಿಟ್ಟಿದ್ದಾನೆ, ನಟರಾಜ್ಗೆ ಹೇಳಿ ಫೋನ್ ಮಾಡಿ ಫುಲ್ ಪೊಲೀಸ್ ಇಲ್ಲಿ ಬಂದಾಗ ಕರ್ಕೊಂಡೋಗಿ ಅಲ್ಲಿ SJ ಪಾರ್ಕ್ ರೋಡ್ನಲ್ಲಿ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ 3 ಇಡ್ಸೋಕ್ಕೆ ಪ್ರಯತ್ನ ಪಟ್ಟವನೆ. ಕೊಟ್ಟಿ ತಮ್ಮ ಸಂಜೀವ ಅಂತ ಅವನು, ಇನ್ನೊಬ್ಬ ಕೇಶವಮೂರ್ತಿ ಅಂತ ಬ್ಯಾಂಗ್ಳೂರ್ ಪ್ರೆಸ್ನಲ್ಲಿ ಅವನು, ನನ್ನ ತಮ್ಮ ಒಬ್ಬ ಚಿಕ್ಕಪ್ಪನ ಮಗ ವಿಧಾನಸೌಧಗಳಿಗೆ ಕೃಷ್ಣ ಅಂತ ಇದ್ದ, 3 ಇಟ್ಕೊಂಡು ಹೋಗು ಅಂತ ಹೇಳೋನೆ. ನಮ್ಮ ಚಿಕ್ಕಪ್ಪನ ಮಗ ಏನ್ ಮಾಡಿದಾನೆ, ಕಸಿನ್ ಬ್ರದರ್, ಯಾಕಯ್ಯ ನಾನು ಆವಾಗ ತಾನೆ ಬಂದ್ರೆ ನನ್ನ
ಬಿಡಿಸಿ ಕರ್ಕೊಂಡು ಹೋಗು ಅಂತ ಹೇಳ್ದವ್ ನಾನು ಕರ್ಕೊಂಡು ಬಂದಿದ್ದೀನಿ, ನನ್ನ ಮೇಲೆ ಹೇಳ್ತೀಯ ಅಂದಿದ್ದಕ್ಕೆ ಅವನ್ನ ಬಿಡು ಅಂದವನ, ಇವ್ರಿಬ್ಬರನ್ನ ಕರ್ಕೊಂಡು ಹೋಗಿ ಆ ಕುಟ್ಟಿ ಅನ್ನೋನು ಬಂದು ನಿಮ್ಮ ಮೇನ್ ರೋಡ್ಗೆ ಬರ್ದಂಗೆ ಮಾಡ್ತೀನಪ್ಪ ಬಿಟ್ಬಿಡು ಅಂತ ಹೇಳಿದ್ವಿ. ಆ ಸಂಜೀವ ಅನ್ನೋನು ಬಿಟ್ಬಿಟ್ಟು ಕೇಶವ ಅನ್ನೋನ್ನ ಒಳಗಡೆ ಹಾಕ್ಬಿಟ್ಟವ್ರೆ. ಕೇಶವನಿಗೂ ನಮಗೂ ಸಂಬಂಧನೇ ಇಲ್ಲ, ನನಗೇನೋ ಒಂದು 10 ವರ್ಷ ಚಿಕ್ಕವನಿರ್ತಾನೆ ಅವನು ನನ್ನ ಹುಡುಗರಲ್ಲಿ ನಾನು ತಯಾರು ಮಾಡಿರ್ತಕ್ಕಂಥ 40 ಜನ 30-40 ಜನ ಹುಡುಗರಲ್ಲಿ ಅವನಿಲ್ಲ. ಆವತ್ತಿನ ದಿವಸ ಅಕ್ಟೋಬರ್ 1ನೇ ತಾರೀಕು ನಮಗೆ ನನ್ನ ಡ್ಯೂಟಿ ಏನಂತಂದ್ರೆ ಕೌಂಟರ್ನಲ್ಲಿ ಹಾಕೋಲ್ಲ, ಅಲ್ಲಿ ಜನರಲ್ ಪೋಸ್ಟ್ ಆಫೀಸ್ ನಲ್ಲಿ ಕೌಂಟರ್ ಕೆಲಸ 10 to 3 ಇರುತ್ತೆ. ಅದಾದ್ಮೇಲೆ ತುಂಬಾ ಸಂಜೆ 6 ಗಂಟೆವರೆಗೂ ಕೆಲಸ ಇರುತ್ತೆ. ಅಡ್ವೈಸ್ ಮಾಡಬೇಕು, ಜರ್ನಲೈಸ್ ಮಾಡಬೇಕು, ದುಡ್ಡು ಟ್ಯಾಲಿ ಮಾಡಬೇಕು, ಟ್ರೆಷರಿ ಕಟ್ಟಬೇಕು, ಎಲ್ಲ ಇರುತ್ತೆ. ನಂದು ಡ್ಯೂಟಿ ಅವರ್ಸು 10 to 1. ಆವತ್ತು ಕೌಂಟರ್ ಕ್ಲರ್ಕ್ ಲೀವ್ ಇದ್ದಿದ್ದರಿಂದ ನನ್ನ ಬಂದು ಕೌಂಟರ್ಗೆ ಹಾಕ್ಬಿಟ್ಟಿರ್ತಾರೆ. ಲೈಫ್ನಲ್ಲಿ ಫಸ್ಟ್ ಟೈಮ್ ಹಾಕಿರ್ತಾರೆ. ನನಗಿರಲಿಲ್ಲ. ಇವಾಗ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಅಂದ್ರೆ ನಾವು ಒಳಗಡೆ ಅವತ್ತೊಂದು ದಿನ ಹಾಕಿದ್ರು. ಅದರಲ್ಲಿ ಯಾವನ ಬುದ್ಧಿವಂತ, ನಾನು ಫಾಸ್ಟೆಸ್ಟ್ ಮಾಡೋದು ಕೆಲಸ ಮಾಡೋದಲ್ಲಿ ಇಲ್ಲೆಂಗೆ ಮನಿ ಆರ್ಡರ್ಸ್ ಮಾಡ್ತಾ ಇದ್ನೋ ಅಲ್ಲೂ ಅಷ್ಟೇ ಫಾಸ್ಟಾಗಿ ಮಾಡಿದೆ. ಯಾವನ ಒಬ್ಬ ಬುದ್ಧಿವಂತ 150 ರೂಪಾಯಿಗೆ 3 ರೂಪಾಯಿ 15 ಪೈಸಾ ಕಮಿಷನ್ ಇತ್ತು. ಕಮಿಷನ್ ಕೊಟ್ಟವನೇ 150 ಕೊಟ್ಟಿಲ್ಲ. ನಾನೇನು ಮಾಡಿದ್ದೀನಿ, ಹಾಕೊಳ್ಳೋದು ತಗೊಳ್ಳೋದು ರಸೀದಿ ಹಾಕಿ ಕೊಡೋದು ಹಿಂಗೆ ಮಾಡಿದಾಗ ಅಂಡ್ಯೂ ಅಡ್ವಾಂಟೇಜ್ ತಗೊಂಡು 150 ರೂಪಾಯಿ ಹೋಗ್ಬಿಡ್ತು. ಸಂಜೆ 6 ಗಂಟೆವರೆಗೂ ನಾನು ಕೆಲಸ ಮಾಡಿದೆ. ನೋಡ್ತೀನಿ 150 ಟ್ಯಾಲಿ ಆಗಕ್ಕಿಲ್ಲ. ನನ್ನ ಸಂಬಳ ಎಷ್ಟು 250 ರೂಪಾಯಿ. ಆ ಕಾಲಕ್ಕೆ 150 ರೂಪಾಯಿನ ಅಲ್ಲಿ ಕೊಟ್ಬಿಟ್ಟು ಅಂಬುವಂತ ಮನೆಗೆ ಬರೋ ಅಷ್ಟಲ್ಲಿ ಹುಡುಗರು ಬಂದ್ರು, ಅಣ್ಣ ಈ ಥರ ಕೇಶವ್ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದರು. ನಾನೇನು ಮಾಡಿದೆ, ಕೇಶವನ್ನ ಬಿಡಿಸೋದಕ್ಕೋಸ್ಕರ ಸ್ಟೇಷನ್ಗೆ ಹೋದೆ, ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ಗೆ ಹೋದೆ. ನೋಡ್ರಿ ಬೇಲಬಲ್ ಅಫೆನ್ಸ್ ತಾನೆ, ಮುಚ್ಚಿ ತಗೊಂಡೋಗಿ ಚೇರ್ ಕೊಡ್ತಿದ್ದಾರೆ, ನಾನು ಬೇಲ್ ಕೊಡ್ತೀನಿ ಬಿಡಿ ಅಂತ ನಾನು ಬಿಡಿಸಿದ್ದೆ. ದೊಡ್ಡ ತಪ್ಪಾಯಿತು. ಬಿಡಿಸಿ ಆ ಹುಡುಗನ್ನ ಕರ್ಕೊಂಡು ಬಂದು ಇಲ್ಲೇ ಬಿಟ್ಟೆ. ಈ ಮೇನ್ ರೋಡ್ ಇದೆಯಲ್ಲ, ನಮ್ಮನೆ ಮೇಲೆ ಮೇನ್ ರೋಡು, ದೇವಸ್ಥಾನದ ಮೇನ್ ರೋಡು, ಅಲ್ಲೇ ಗರಿಬೇಡ ಆಫೀಸು, ಅಲ್ಲೇ ಒಂದು 20-30 ಜನ ಇದ್ರು. ರಾತ್ರಿ 10:30 ಒಳಗಡೆ ಇವನ ಮನೆ ನನ್ನಲ್ಲಿ ಡೌನು. ಇಲ್ಲೇ ಬಿಟ್ಟೆ, ಹೋಗೋ ನೀನು, ಅವನಿಗೆ ಕಳಿಸ್ಬಿಟ್ಟೆ. ಆದ್ರೆ ನನಗೆ ಗೊತ್ತು ಶನಿ ಮಹಾತ್ಮ ನನ್ನ ಹೆಗಲೇರಿದ್ದಾನೆ ಅಂತ ನನಗೆ ಗೊತ್ತು. ಬಿಡಿಸಿದ್ದೀನಿ, ಇವ್ರು ನನಗೆ ಇನ್ನ ಟ್ಯಾಕಲ್ ಮಾಡ್ತಾರೆ ಅಂತ. ಆ ಒಂದು ಕೆಲಸಕ್ಕೆ ಏನ್ ಮಾಡಿದೆ, ಜೈರಾಜುಗೂ ಇವ್ರಿಗೂ ಕಾಂಪ್ರಮೈಸ್ ಮಾಡಿಸ್ಬಿಡೋಣ. ಇಡೀ ಜೈರಾಜು ಇಡೀ ಕರ್ನಾಟಕ ಸ್ಟೇಟ್ನೇ ಅವನ ಆ ಕಾಲಕ್ಕೆ ಎದುರಿಸ್ತಾ ಇದ್ರು ಕೂಡ ಯಾಕೆ ಭಯ ಬೀಳ್ತಾ ಇದ್ದ ಅಂತಂದ್ರೆ, ಇವಾಗ ಹೇಳ್ತೀನಿ, ನಾನು ಫೈಟ್ ಮಾಡಿದೆ ಅಂದ್ರೆ ನಾನು ಯಾವತ್ತೂ ಚಾಕು ಚೂರಿ ಹಿಡಿತಾ ಇರಲ್ಲ. ನಾನೊಬ್ಬರು ಸುದ್ದಿಗೆ ಹೋಗಲ್ಲ. ನನ್ನ ಕೆಣಕದ ಯಾರೇ ಆಗ್ಲಿ 8-10 ಜನ ಇದ್ರು ನಾನು ಫಾಸ್ಟೆಸ್ಟ್ ಫೈಟರ್. ನಾನು ನೋಡಕ್ಕೆ ಇಷ್ಟ ಇರ್ಬೋದು, ನಾನು ಆ ತರ ಫೈಟ್ ಮಾಡ್ತಾ ಇದ್ದೆ. ನಾನು ಫೈಟ್ ಮಾಡಿದೆ ಅಂದ್ರೆ ಮೊಬೈಲ್ ವ್ಯಾನ್ ಬರ್ಬೇಕಿಲ್ಲ, ರಿಸರ್ವ್ ವ್ಯಾನ್ ಬರ್ಬೇಕಾಗಿರೋದು. ಅದಕ್ಕೆ ಎಲ್ಲರಿಗೂ ಭಯ ಇತ್ತು. ಇಡೀ ತಿಗಳರಪೇಟೆ ಒಳಗೆ ಭಯ ಆಯ್ತು. ನಾನು ದೊಣ್ಣೆಗಳು ಕತ್ತಿಗಳು ಬೇಕಾಗಿರಲಿಲ್ಲ. 1000 ದಂಡ ಹೊಡೆದಂತ ಈ ಕೈನಲ್ಲಿ ಪಂಚ್ ಮಾಡಿದ್ರೆ ಮೂಗ್ನಲ್ಲಿ ಬಾಯಿನಲ್ಲಿ ಹಾಗೆ ರತ್ತುಗಳು ಕಿತ್ಕೊಂಡ್ಬಿಡೋದು, ತಲೆಗಳು ಓಪನ್ ಆಗ್ಬಿಡೋದು, ಬರೀ ಪಂಚ್ ಮಾಡಿದ್ರೆ ಕೈನಲ್ಲಿ. ಆದರೆ ನಮ್ಮ ಮಾವರು ಕೋಟ್ಯಾಧೀಶರು, ಅವ್ರಿಗಿರೋ ಇನ್ಫ್ಲೂಯೆನ್ಸ್ ಅಲ್ಲಿ ನನ್ನ 80 ವರ್ಷ ಇವತ್ತಿನವರೆಗೂ ಒಬ್ಬ ಪೊಲೀಸ್ನವರು ನನ್ನ ಮೈ ಮೇಲೆ ಒಂದೇ ಒಂದು ಏಟ್ ಇವತ್ತಿನವರೆಗೂ ಇಟ್ಟಿಲ್ಲ. ಅಂತ ಜೈರಾಜು ಹೊಡೆದ ಕಾಲದಲ್ಲೂ ಇಟ್ಟಿಲ್ಲ. ಆ ಥರ ಇನ್ಫ್ಲೂಯೆನ್ಸ್ ಮಾಡಿದ್ರು. ಇವತ್ತು ಅದಕ್ಕೆಲ್ಲ ನಾವು ಋಣಿಯಾಗಿರಬೇಕು. ನಾನೇನು ಮಾಡಿದೆ, ಹೋಗಿ ಜೈರಾಜುಗೂ ಅವ್ರಿಗೂ ಕಾಂಪ್ರಮೈಸ್ ಮಾಡಿಸ್ಬಿಡೋಣ, ತಪ್ಪಾಯ್ತು ಅಂತ ಇವತ್ತೇನು ಲೇಡ್ಸೋಣ ಅಂತ ಹೋದೆ. ನನ್ನ ಗ್ರಹಚಾರ ಇರಲಿಲ್ಲ ಜೈರಾಜು ಅಲ್ಲಿ ಆಫೀಸ್ನಲ್ಲಿ ಇಲ್ಲ. 20 ಜನ ಇದ್ರಲ್ಲಿ ಆ ಸತ್ಯರಾಜು ಅನ್ನೋನೇನು ಮಾಡ್ಬಿಟ್ಟ, ಹಿಡ್ಕೊಂಡ್ಬಿಟ್ಟು ಅಡ್ಡ ಹಾಕ್ಬಿಟ್ಟ. ಬಿಡಕ್ಕಿಲ್ಲ, ನಿನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂದ ಡಿಸ್ಮಿಸ್ ಮಾಡಿಸ್ಬಿಡ್ತೀವಿ, ನೀನು ಜೈರಾಜಿಗೆ ಹಂಗ್ ಮಾಡ್ಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ಪೋಟ್ ಅಂತಂದ. ಸುಮ್ಮನೆ ಕೈ ಕಿತ್ತು ಬಿಸಾಕಿ ಒಳಗಡೆ ಹೋದೆ. ಅವನ್ನ ಎಡ್ದು ತಳ್ಬಿಟ್ಟು ಒಳಗಡೆ ಹೋದೆ. ಇಲ್ಲ ಜೈರಾಜು ಆಚೆ ಕಡೆ ಬರೋ ಅಷ್ಟಲ್ಲೇ ಎಲ್ಲ ಬಂದು ಹಿಡ್ಕೊಂಡ್ಬಿಟ್ರು. ಒಬ್ಬ ಬಂದ, ಅವನು ರೌಡಿ ಕಮ್ ಅಡ್ವೊಕೇಟ್ ಅಂತೆ. ನಾನು ಯಾರು ಗೊತ್ತಾ ಅಂತ ಕೇಳ್ದ. ನೀನು ಯಾರಾದ್ರೆ ನನ್ಗೇನಾಗಬೇಕಾಗಿದೆ ಅಂದೆ. ಗಾಂಧಿ ಬಜಾರ್ನಲ್ಲಿ ನಾನು ಇಂಥ ರೌಡಿ ಇಂಥ, ಇದು ಗಾಂಧಿ ಬಜಾರ್ ಅಲ್ಲ, ತಿಗಳರಪೇಟೆ, ಏನಂತ ಮಾತಾಡ್ತಾ ಇದೆಯಾ, ಯಾರ ಹತ್ರ ಇದೆಯಾ ಅಂತ ಆವಾಜ್ ಆಗ್ತದೆ. 20 ಜನ ಇದ್ರು ಹೆದರಿಕೆನೆ ಬೀಳ್ತಾರಲ್ಲ, ಅವ್ರು 20 ಜನ ನನಗೆ ಈಕ್ವಲ್ ಸಮಾನ ಇರಲಿಲ್ಲ. ಅಷ್ಟಂತ ಕ್ವಿಕ್ ಫೈಟರ್ ನಾನು. ಅಷ್ಟಲ್ಲಿ ಜಯದೇವ ಅನ್ನೋನು ಜಯರಾಜ್ ಅವ್ರ ಅಣ್ಣ ಬಂದಿದ್ದೆ. ನನ್ಗೇನ್ ಮಾಡ್ದ, ಬಾಗೋಪಿ ಅವರೆಲ್ಲ ಕುಡಿದು ಬಿಟ್ಟಿದ್ದಾರೆ, ಅವರೆಲ್ಲ ಮಾತು ಬೇಡ ಅಂತ ನಮ್ಮ ದೇವಸ್ಥಾನದವರೆಗೂ ನನ್ನ ಕರ್ಕೊಂಡೋದ. ಬಂದ್ಬಿಡು, ಇವತ್ತು ಇಡೀ ಕರ್ನಾಟಕ ಸ್ಟೇಟ್ ಪೊಲೀಸೇ ನಮ್ಮನ್ನ ನೋಡಿದ್ರೆ ಎದುರ್ತೈತೆ. ನಿನ್ನ ಬಲದಲ್ಲಿ ನಿನ್ನ ಹುಡುಗರು ಬಂದು ನಮ್ಮ ಆಫೀಸ್ ಹತ್ರ ಗಲಾಟೆ ಮಾಡ್ಬಿಟ್ರು. ನೀನು ಒಂದು 8 ದಿವಸ ನೀನು ಹೊಸಕೋಟೆ ಒಳಗೆ ಇದ್ಬಿಡು, ನಾವು ಇವ್ರಿಗೆಲ್ಲ ಪಾಠ ಕಲಿಸ್ಬಿಡ್ತೀವಿ ಅಂತಂದ ಜಯದೇವ ಅನ್ನೋನು. ಜೈರಾಜು ಅವ್ರ ಅಣ್ಣ ಸಮಾಧಾನ ಮಾಡಿ ಕರ್ಕೊಂಡೋಗಿ ಹಂಗೆ. ನಾನು ಹೇಳ್ದೆ, ನೋಡಪ್ಪ, ಜೈರಾಜಿಗೆ ಮರ್ಯಾದೆ ಕೊಡ್ಬೇಕು, ಮರ್ಯಾದೆ ಕೊಡ್ತೀನಿ, ಎದುರು ನಿಲ್ಬಾರ್ದು, ನಿಲ್ಲಕ್ಕಿಲ್ಲ. ಆದ್ರೆ ಈ ಮಾತು ವಾಪಸ್ ತಗೋ. ಎಲ್ಲೆಲ್ಲಿಂದನೋ ರೌಡಿಗಳನ್ನ ಕರ್ಕೊಂಡ್ಬಂದು ಹೆಸರು ಮಾಡಿರೋರು ನೀವು. ಇದೇ ಪೇಟೆ ಒಳಗೆ ಹುಟ್ಟಿ ಬೆಳೆದು 30 ವರ್ಷದಿಂದ ಹೆಸರು ಮಾಡಿರೋ ನಾನು, ನನಗೆ ಪೇಟೆ ಒಳಗಡೆ ಬರಬೇಡ ಅಂದ್ರೆ ನೋಡೇ ಬಿಡ್ತೀನಿ, ಹೋಗಿ ಏನಾಗ್ತೈತೆ ಅಂತ ಚಾಲೆಂಜ್ ಮಾಡಿದೆ. ಅಲ್ಲಿಗೆ ನನಗೂ ಜೈರಾಜು ಕಾಂಟ್ಯಾಕ್ಟ್ ಕಟ್ಟಾಗೋಯ್ತು. ಆವತ್ತು ಅವನು ಏನು ಹೇಳಿದ್ನೋ ನಮಗೂ ಅವ್ರಿಗೂ ಮಾತುಕತೆ ನಿಂತೋಗ್ಬಿಡ್ತೀವಿ. ಎದುರುಗಡೆ ವಿಶ್ವ ಮಾಡ್ತಾ ಇರಲ್ಲ, ಅವನೇನು ಮಾಡ್ತಾ ಇರಲ್ಲ, ಇದು ಮಾಡ್ತಾರೆ. ಜಾಮೀನು ಕೊಟ್ಟು ಅವನ್ನ ಬಿಡಿಸ್ಕೊಂಡ್ಬಂದೆ, ಇಲ್ಲಿ ಮಾತಾಡಿದೆ. ಅದಾದ್ಮೇಲೆ ನಮಗೂ ಜೈರಾಜಿಗೂ ಮಾತಿಲ್ಲ ಏನಿಲ್ಲ. ಅವ್ನ ಅವ್ರ ಪಾಡ್ಗೆ ಅವ್ರು, ನಮ್ಮ ಪಾಡ್ಗೆ ನಾವು ಇರ್ತಾ ಇದ್ವಿ. 6 ತಿಂಗಳಾಯ್ತು. 6 ತಿಂಗಳಾದ್ಮೇಲೆ ಏನ್ ಮಾಡಿದ್ರು, ಇವಾಗ ಅಕ್ಟೋಬರ್ 1ನೇ ತಾರೀಕು ನಡೆದಿರೋದು. 76ನೇ ಇಸ್ವಿ ಏಪ್ರಿಲ್ 24ನೇ ತಾರೀಕು 25ನೇ ತಾರೀಕು ನಾನು ಫುಟ್ಬಾಲ್ಗೆ ಹೋಗೋಣ ಅಂತ
ಅಲ್ಲಿ ಈವ್ನಿಂಗು ಅಲ್ಲಿ ಬಂದು ನಮ್ಮ ಇದೇ ನಗರಪೇಟೆ ಮೇನ್ ರೋಡ್ನಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿ ಕಿಟ್ ಇಟ್ಕೊಂಡು ನಿಂತ್ಕೊಂಡಿದ್ದೆ. ಜಯರಾಜು ಯಾರನ್ನಾದ್ರೂ ಅಟ್ಯಾಕ್ ಮಾಡಿಸ್ಬೇಕಂತಂದ್ರೆ ಒಂದು 20-30 ಜನನ ಹೊರಗಡೆಯಿಂದ ರೌಡಿಗಳನ್ನೆಲ್ಲ ಕರೆಸ್ಬಿಟ್ಟು ಇಲ್ಲಿಂದ ಗ್ಯಾಂಗ್ ಕರ್ಕೊಂಡೋಗಿ ಗಲಾಟೆ ಮಾಡಿಸ್ತಾ ಇದ್ದ. ನನ್ನ ಗ್ರಾಚಾರ ಅವತ್ತಿನ ದಿವಸ ಇವ್ರು 10 ಜನ ಇದ್ದಿದ್ರು ನನ್ನ ಮಾತಾಡಿಸ್ತಾ ಇರಲಿಲ್ಲ, ಎಂದೂ ಮಾತಾಡ್ಸಿಲ್ಲ. 20-30 ಜನ ಇದ್ರಲ್ಲ, ಅವತ್ತಿನ ದಿವಸ ಒಬ್ಬ ಹುಡುಗ ಬಂದಿದ್ದೆ ನನಗೆ, ಈ ಪೇಟೆಗೆ ಟೈಗರ್ ನೀನು ಒಂಟಿ ಮಾಡ್ತೀಯಾ ನನ್ನ ಮೇಲೆ ಅಂದ. ಬಂದ ಎದುರಿಗೆ, ಇವಾಗ 30 ಜನ ಅಲ್ಲಿದ್ದಾರೆ, ಸಪೋರ್ಟ್ ಇರುತ್ತೆ. ಬಂದಿದ್ದೆ ಅಣ್ಣ, ಅವನ ಮಾತೇ ಕಂಪ್ಲೀಟ್ ಮಾಡಿಲ್ಲ, ಒಂದೇ ಒಂದು ಪವರ್ಫುಲ್ ಪಂಚ್ ಹೊಡೆದೆ. ಈ ಫುಟ್ಪಾತಿಂದ ಹೋಗಿ ಆ ಫುಟ್ಪಾತ್ ಹತ್ರ ದೇವಸ್ಥಾನದ ಹತ್ರ ಬಿದ್ದೋಗ್ಬಿಟ್ಟ ಅವನು. ಒಂದೇ ಪಂಚು, ಫೈಟು ಮಾಡಲಿಲ್ಲ, ಏನು ಮಾಡಲ್ಲ, ಸೀದಾ ಹೋಗಿದ್ದೆ. ಜಯರಾಜನ ಕರ್ಕೊಂಡ್ಬಂದ್ಬಿಟ್ಟು ಜಯರಾಜು ಆ 30 ಜನನೂ ಕರ್ಕೊಂಡು ಬಂದ. ಆವಾಗಿನ ಜಯರಾಜು 1 kg ಮಾಂಸ ತಿಂತಾ ಇದ್ದ, ದಾಪ 120 kg ಇದ್ದ, ಒಂದೊಂದು ತೋಳುಗಳೇ ಇಷ್ಟಪ್ಪ ಇರೋದು ಅವನಿಗೆ, ಆ ಥರ ಇದ್ದ. 1 kg ಮಾಂಸವರೆಗೂ ತಿಂತಾನೆ ಅಂತಂದ್ರೆ ನೋಡಿ ನೀವು ಎಷ್ಟು ಚೆನ್ನಾಗಿದ್ದ. ಸರಿ ಬಂದಂಗೆ, ಏನ್ ಗೋಪಿ ನಮ್ಮ ಹುಡುಗನ ನೀನು ಎಲ್ಲಂದ್ರೆ ಅಲ್ಲಡ್ಡಾಗ್ತೀಯಂತೆ ಅಂತ ಕೇಳ್ದ. ನನ್ನ ಕೇಳೋಷ್ಟು ಧೈರ್ಯ ಇರಲೂ ಇಲ್ಲ ಅವನಿಗೆ ಯಾವತ್ತೂ. ಯಾಕೆ ಗ್ರಾಚಾರ ಕಮ್ಮಿಯಾಗಿ ಕೇಳಿದ್ನ ನನಗೆ ಗೊತ್ತಿಲ್ಲ. ಅವಾಗ ನಾನೇನು ಹೇಳಿದೆ, ನನಗೆ ಕೋಪ ಜಾಸ್ತಿ. ತೋಳ ಕುರಿಮರಿ ಕತೆ ಗೊತ್ತಾ ನಿನ್ಗೆ? ನನ್ನ ಪಾಡಕ್ಕೆ ದೇವ್ರೆ ಅಂತ ಫುಟ್ಬಾಲ್ಗೆ ಹೋಗೋಣ ನಾನು ನಿಂತಿದ್ದೀನಿ, ಈ ಪೇಟೆಗೆ ಟೈಗರ ಒಂಟಿ ಮಾಡ್ತೀಯ ಅಂದ. ಒಂದು ಕೊಟ್ಟೆ ಅಂದೆ. ಅಷ್ಟಲ್ಲಿ ಒಬ್ಬ ಹುಡುಗ ಹಿಡ್ಕೊಂಡು ಡಿಚ್ಚಿ ಹೊಡೆದ್ಬಿಟ್ಟ ನನಗೆ ಇರುವೆ ಕಳಿಸ್ದಂಗೆ ಆಗಿಲ್ಲ, ಆದ್ರೆ ಅವಮಾನ. ಹಾನರ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲೈಫ್ ಟು ಮಿ ಅಂತ ತಿಳ್ಕೊಂಡಿರೋ ವ್ಯಕ್ತಿ ನಾನೇನ್ ಮಾಡ್ಬಿಟ್ಟೆ, ಹಿಡ್ದು ಹಂಗೆ ನುಗ್ಗದೆ. ಆದ್ರೆ ಎಲ್ಲರೂ ರೇಸರ್ಗಳು ಎತ್ಬಿಟ್ರು. ಸೆಂಟರ್ನಲ್ಲಿ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಸಡನ್ ಆಗಿ ಒಂದ್ ಕೈನಲ್ಲಿ ಕಿಟ್ ಬ್ಯಾಗ್ ಇದೆ, ಇನ್ನೊಂದ್ ಕೈ ಅವ್ನ ಕೈ ಹಿಡ್ಕೊಂಡ್ಬಿಟ್ಟೆ ಗಟ್ಟಿಯಾಗಿ. ಜಯರಾಜ್ ಇದು ಹಿಡ್ಕೊಂಡ್ಬಿಟ್ಟೆ. ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡೆ ಅಂತಂದ್ರೆ ಅವ್ನ ಕೈಲಿ ಬಿಡಿಸ್ಕೊಳಕ್ ಆಗಕ್ಕಿಲ್ಲ, ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ. ಮಹಾ ಬಲ್ಗಾರ ಬಿಡಿ, ನಾನು ಸುಮ್ಮನೆ ಇವತ್ತು ವುಂಡೆಡ್ ಸೋಲ್ಜರು, ಆದ್ರೆ ಅವತ್ತು ಮಹಾ ಬಲ್ಗಾರ. ನಾನು ಕೈ ಹಿಂಗೆ ಹಿಡ್ಕೊಂಡು ಅವ್ನ ಕೈಲಿ ಬಿಡಿಸ್ಕೊಳಕ್ಕಾಗಲಿಲ್ಲ. ಹಿಡ್ದಂಗೆನೇನೆ ಹಿಡ್ಕೊಂಡೆ. ಇದಕ್ಕೆ ನಾನು ಹೋಗಬಾರಂತಮ್ಮ, ಇದಕ್ಕೆ ನಾನು ಕರ್ಕೊಂಬಂದಿದ್ದು ಅಂದೆ. ನೋಡು ಜಯರಾಜ್, ಹಾವಿಗೆ 12 ವರ್ಷ, ಗೋಪಿ ಸಾಯೋವರೆಗೂ ಸಾಧಿಸ್ತಾನೆ, ಹೋಗು ಅಂದೆ. ಹಿಂಗೆ ಹೇಳಿದೆ. ಇಲ್ಲ ಅವರೆಲ್ಲ ಕುಡಿದ್ಬಿಟ್ಟವ್ರೆ, ಎಲ್ಲಾದ್ರೂ ಹೋಗ್ಲಿ ಬಿಟ್ಬಿಡು ಅಂತಂದ. ಸೀದಾ ಮನೆಗೆ ಬಂದ್ಬಿಟ್ಟೆ. ವಿತಿನ್ ನೋ ಟೈಮು ಎಲ್ಲ ಬಂದ್ಬಿಟ್ರು. ನನ್ನ ಹುಡುಗರು 30-40 ಜನ ಬಂದ್ಬಿಟ್ರು. ನಂದು ಆಪೋಸಿಟ್ ಗರಡಿ ಇದೆ ಇಲ್ಲಿ, ಕುಂಜಣ್ಣ ಗರಡಿ ಅಂತ, ಅಲ್ಲಿ ಒಂದು 50-60 ಜನ, ಅವರು ಎಲ್ಲ ಬಂದ್ಬಿಟ್ರು. ಎಲ್ಲ ಒಂದು 100 ಜನ ಬಂದ್ಬಿಟ್ರು. ಇಷ್ಟು ದಿವಸ ನಮ್ಗೆ ಅಟ್ಯಾಕ್ ಮಾಡ್ತಾ ಇದ್ರು, ಇವತ್ತು ನಮ್ಮ ಬಾಸ್ಗೆ ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಅಣ್ಣ ಬನ್ನಿ ಸುಟ್ಬಿಡೋಣ, ಪೆಟ್ರೋಲ್ ಇದು ಅಂಟಿಸ್ಬಿಡೋಣ ಬನ್ನಿ, ಹಾಗೆ ಅಂತ ಬಂದ್ರು. ಅವಾಗ ಸುಮ್ಮನೆ ರಪ್ಪ, ಗೊತ್ತಾಗಲ್ಲ ನಿಮ್ಗೆ, ಯೋಚನೆ ಮಾಡೋಕ್ಕೆ ಅವಕಾಶ ಕೊಡಿ ನನಗೆ, ಬಿಡ್ರಿ, ಆಗಿದೆ ನೋಡೋಣ ಏನ್ ಮಾಡೋಣ. ಈಗ ಅಟ್ಯಾಕ್ ಮಾಡಕ್ ಹೋದ್ರೆ ಮೀಸಾ ಇದೆ, ಎಮರ್ಜೆನ್ಸಿ ಇದೆ ಅಂತ ಆದ್ವಾನಿ ವಾಜಪೇಯಿ ಅಂತವ್ರನ್ನೇ ಬೆಂಗಳೂರು ಜೈಲಿಗೆ ತಂದಾಕಿದ್ದಾರೆ. ಇವಾಗ ನಾವೇನಾದ್ರೂ ಅವ್ರನ್ನ ಟಚ್ ಮಾಡೋಕೋದ್ರೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಬೇಡ ಸುಮ್ಮನೆ ಇದ್ಬಿಡ್ರಿ ಅಂತ ಸಮಾಧಾನ ಮಾಡಿದೆ ಅವ್ರ ಹುಡುಗರಿಗೆ. ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ, ಬಿಡ್ರಿ ಹೋಗ್ರಿ ನೀವೆಲ್ಲ ಅಂತ ಎಲ್ಲರನ್ನೂ ಕಳಿಸ್ಬಿಟ್ಟು, ವೈ ಶುಡ್ ಐ ಟೇಕ್ ಲಾ ಇನ್ ಟು ಮೈ ಓನ್ ಹ್ಯಾಂಡ್ಸ್ ಅಂತ ಸೀದಾ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಸರ್, ಈ ಥರ ನಾನು ಯೂನಿವರ್ಸಿಟಿ ಫುಟ್ಬಾಲ್ ಕ್ಯಾಪ್ಟನ್ನು, ಚಾಂಪಿಯನ್ ರೆಸ್ಲರ್, ನಾನು ಫ್ಲೈ ವೇಟ್ನಲ್ಲಿ 4 ವರ್ಷ, ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ಮನ್ ಅಂತ ನನಗೆ ಡೈರೆಕ್ಟರ್ ಜನರಲ್ ಡೆಲ್ಲಿ PNT ಅಪಾಯಿಂಟ್ಮೆಂಟ್ ಇದೆ, ಜನರಲ್ ಪೋಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ಜಯರಾಜು 30 ಜನನ ಕರ್ಕೊಂಬಂದು ನನಗೆ ಅಟ್ಯಾಕ್ ಮಾಡಿದ್ದಾನೆ, ನೀವು ಅವನ ಮೇಲೆ ಆ್ಯಕ್ಷನ್ ತಗೋಬೇಕು. ಸಣ್ಣಕ್ಕಿದ್ದಾರೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಇದೇ ಮಾತು ಹೇಳ್ಬಿಟ್ರು. ನೋಡಿ, ಅಶೋಕ ಪಿಲ್ಲರ್ ಹತ್ರ ನಮ್ಮ ಪೊಲೀಸ್ ಆಫೀಸರ್ಗಳಿಗೆಲ್ಲ ಮೊಚ್ಚುಗಳನ್ನಲ್ಲಿ ಹೊಡೆದವ್ರೆ, ಇವರು ಜಾಮೀನಲ್ಲಿ ಬಿಡಿಸ್ಬಿಟ್ರು, ನಾವೇ ಏನು ಮಾಡೋಕ್ಕಾಗ್ತಾ ಇಲ್ಲ. ಯಾರೋ ಹೇಳಿದ್ರು, ನೀವು ಏರಿಯಾ ಒಳಗೆ ಭಾಳ ಪವರ್ಫುಲ್ ಅಂತೆ, ನೀವು ಹೊಡೆದಾಕ್ಬಿಡಿ, ನಾವು ನಿಮ್ಮನ್ನ ಬಚಾವ್ ಮಾಡ್ತೀವಿ ಅಂದರು. ನನ್ನ ಬಚಾವ್ ಮಾಡೋಕ್ಕೋದ್ರೆ ನಿಮಗೆ ರಾಯಚೂರು ಗುಲ್ಬರ್ಗ ತೋರಿಸ್ಬಿಡ್ತಾರೆ ಸರ್, ನನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡೋಕ್ಕಿಲ್ಲ ಹೇಳಿ ನಾನು ಮಾಡ್ತೀನಿ ಅಂದೆ. ಸರಿ, ಅವ್ರು ಯೋಚನೆ ಮಾಡಿದ್ದೆ, ಬನ್ನಿ ಅಲ್ಸೂರು ಗೇಟ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಹತ್ರಕ್ಕೆ ಕರ್ಕೊಂಡೋದ್ರು. ಅವರು ಕೈ ಹಚ್ಚಲಿಕ್ಕೆ ಹೋಗ್ಬೇಡಿ, ಹೋದ್ರೆ ಬರೋಬರಿ ಕೆಲಸ ಮಾಡಬೇಕು ಅಂದರು. ಕೈ ಹಚ್ಚಲಿಕ್ಕೆ ಹೋಗ್ಬೇಡಿ, ಹೋದ್ರೆ ಬರೋಬರಿ ಕೆಲಸ ಮಾಡಬೇಕು ಅಂದರು. ಮಾಡಿ ತೋರಿಸ್ತೀನಿ ಸರ್ ಅಂತ. ಆಯಿತು, ಸಬ್ ಇನ್ಸ್ಪೆಕ್ಟ್ರು ನಮ್ಮ ಪರವಾಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಫೇವರಬಲ್ ಇದ್ದಾರೆ, ಇನ್ನು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸು ಇವ್ರಿಗೆ ನಮ್ಮ ಮೇಲೆ ಅವ್ರು ಇರ್ತಾರೆ, ಅವ್ರು ನನ್ನ ಮೇಲೆ ಚಾರ್ಜ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು DCP ಟ್ರಾಫಿಕ್ ಇದ್ರು ಆ ಕಾಲಕ್ಕೆ. ಅವರು ಬಾ ಮೈದಾನು, ನಾನು ವಿಜಯ ಕಾಲೇಜ್ನಲ್ಲಿ ಕ್ಲಾಸ್ಮೇಟ್ಸು 1960 ಒಳಗೆ. ಅವ್ರ ಕಡೆಯಿಂದ ಅವ್ರಿಗೆ ಹೇಳಿಸಿ, ಅವರು ACPಗೆ ಹೇಳಿ ಎಲ್ಲ ಹೇಳಿದ್ಮೇಲೆ ಆಯ್ತು ಹೊಡೆದಾಕ್ಬಿಡಿ ಅಂತ. ಸ್ಟೇಷನ್ ಎಲ್ಲ ಸೆಟ್ಲ್ ಆಯ್ತು, ಇನ್ನೇನು ಮಾಡಬೇಕು, ಹೊಡೆದಾಕ್ಬೇಕು, ಹೊಡಿಬೇಕು. ಇವಾಗ ಯಾವ ದೊಡ್ಡಿದ್ದು ಸರ್ ನೋಡಿ, 3 ಬಿಟ್ಟವನಿಗೆ 3 ಲೋಕದಲ್ಲಿ ಎದುರಿಲ್ಲ ಅಂತ ಹೇಳ್ತಾರೆ. ನನ್ನ ಬಾಯಿಂದ ಮಾತು ಬರೋದಿಲ್ಲ ಆಚೆ. ಆಚೆ ಬಂದರೆ ನನ್ನ ತಲೆನ ಅಡಮಾನ ಇಟ್ಟು ನಡ್ಸ್ಕೊಳ್ತೀನಿ ನಾನು, ಆ ಮಟ್ಟಕ್ಕೆ ವ್ಯಕ್ತಿ ನಾನು ಅಂದ್ಬಿಟ್ಟಿದ್ದೀನಲ್ಲ. ಸರಿ, ಏನು ಮಾಡಿದೆ, ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ಅಟ್ಯಾಕ್ ಮಾಡಿ ಸಿಕ್ಕಾಕೊಂಡ್ರೆ ಅದೆಲ್ಲ ಪ್ರಯೋಜನ ಇರೋಕ್ಕಿಲ್ಲ. ಸ್ಟೇಷನ್ನು ಪೊಲೀಸ್ ಎಲ್ಲ ನಮ್ಮ ಫೇವರಬಲ್ ಇದೆ, ಇನ್ನೇನು ಮಾಡಬೇಕು, ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡೋದ್ರಲ್ಲಿ ಏನಾಯಿತು, ಪ್ಲ್ಯಾನ್ ಮಾಡಿದ್ವಿ ಹೇಗೆ ಅಟ್ಯಾಕ್ ಮಾಡಬೇಕು. ಅವನಿಗೆ ದಿನ ಸಂಜೆ ರಾತ್ರಿ 9-10 ಗಂಟೆಗೆ ಬರ್ತಾನೆ, ಬೆಳಿಗ್ಗೆಯಿಂದ ಇಲ್ಲೇ ಇರ್ತಾನೆ. ನೈಟ್ ಬಂದಾಗ ರೋಲಿಂಗ್ ಶಟರ್ ಹಾಕ್ತಾರೆ ಅವರು. ರೋಲಿಂಗ್ ಶಟರ್ ಹಾಕಿದಾಗ ಸುತ್ತು ಎಲ್ಲ ಸೇರ್ಕೊತಾರೆ ಅವ್ರ ಹುಡುಗರೆಲ್ಲ, ಎಲ್ಲರಿಗೂ ಕಾಸುಗಳು ಹಂಚ್ತಾನೆ.
ಜೈರಾಜು ಇಲ್ಲಿ ಗರಿಬೇಟ ಮೈನ್ ರೋಡ್ ದೇವಸ್ಥಾನದಲ್ಲಿ ಅವನು ಮೋಟರ್ ಬೈಕ್ ಮೇಲೆ ಕುಂತಿರ್ತಾನೆ. ಎಲ್ಲರಿಗೂ 8 ಜನ ಹುಡುಗರು ಇರ್ತಾರಲ್ಲ, 50, 20, 100 ಅದ್ರ ಮೇಲೆ ಅವ್ರಿಗೆಲ್ಲ ದುಡ್ಡು ಹಂಚಿಬಿಟ್ಟು ಅವನು ಹೋಗ್ತಾನೆ. ಇಲ್ಲೇ ಇರ್ತಾನೆ ಬೆಳಿಗ್ಗೆಯಿಂದ. ದುಡ್ಡು ಕೊಡೋದಕ್ಕೆ ಸಂಜೆ ಅವನೆಲ್ಲಾದ್ರೂ ಹೋಗಿದ್ರೆ ಮೋಟರ್ ಬೈಕ್ ನಲ್ಲಿ ಬಂದು ಬೀಗ ಹಾಕೊಂಡು ಹೋಗ್ಬೇಕಲ್ಲ, ಅಲ್ಲಿ ಕೊಡ್ಬಿಟ್ಟು ಹೋಗ್ತಾನೆ. ದುಡ್ಡು ಎಲ್ಲರಿಗೂ ಹಂಚ್ತಾನೆ. ಆ ಸಮಯದಲ್ಲಿ ಅಟ್ಯಾಕ್ ಮಾಡಿದ್ರೆ ಅವರು ಒಂದು 8 ಜನ ಇರ್ತಾರೆ. ನೀವು ಎಲ್ಲರಿಗೂ ಹೊಡ್ಕೊಳ್ರಿ, ಹೊಡೀರಿ, ಪ್ರಾಣ ತೆಗಿಬೇಡ್ರಿ. ಯಾಕೆಂದ್ರೆ ಒಂದು ಪ್ರಾಣ ಕೊಡೋ ಯೋಗ್ಯತೆ ನಮ್ಗಿಲ್ಲ. ಭಗವಂತನ ಸೃಷ್ಟಿ ಒಳಗಡೆ ನಮ್ಗೆ ಪ್ರಾಣ ಕೊಡೋ ಯೋಗ್ಯತೆ ನಮ್ಗಿಲ್ಲ. ಪ್ರಾಣ ತೆಗೀಲೂಬಾರ್ದು ಇನ್ನೊಬ್ರದ್ದು. ಮತ್ತು ನಂದು ಕಾನ್ಸೆಪ್ಟ್ ಅದು. ನಾನು ಇನ್ನೊಬ್ರ ಲೈಫು ಪ್ರಾಣ ತೆಗಿಯೋನು ಅಲ್ಲವೇ ಅಲ್ಲ. ಹಂಗೆ ತೆಗಿಬೇಕಂದ್ರೆ ನಾನು ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದು ನಾನು ಹೊಡೆದು ಬಿಟ್ಬಿಟ್ಟೆ. ನಾವು ಅಟ್ಯಾಕ್ ಮಾಡೋಣ, ನಾನು ಜೈರಾಜು ಹೊಡ್ಕೊಂತೀನಿ. ಯಾಕೆ ಯಾವನೋ ಡಿಚ್ಚಿ ಹೊಡೆದವ್ನು ಹೊಡೆದ್ರೆ ಇವನು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಬಿಡ್ತಾನೆ. ಇವನ್ಗಿರೋ ನಾವು ಉಳಿಯೋಕ್ಕಾಗಕ್ಕಿಲ್ಲ. ಅದಕ್ಕೆ ಏನು ಮಾಡೋದು, ಹೆಡ್ ಆಫ್ ದಿ ಫ್ಯಾಮಿಲಿ ತೆರಿಗೆ ಅವನ್ನೇ ತೆಗಿಬೇಕು. ಕೈಯ ಕಾಲ ಕತ್ತರಿ ಸಿಗ್ತೀನಿ, ಹಾಸ್ಪಿಟ್ಲ್ ಇರ್ತಾನೆ. ಅವಾಗ ಅವನಿದ್ದೇ ತಾನೇ ಓಡಾಡ್ತಾನೆ. ಅವನೇ ಇಲ್ದಂಗೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ಅಂತ ಈ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಕ್ಕೆ ಬಂದ್ವಿ. ಒಟ್ಟು 33 ಜನ ಇದ್ವಿ ಅವತ್ತಿನ ದಿವಸ. 24ನೇ ತಾರೀಕು ನಾನು ಹೊಡೆದಾಟ ಆಡಿದ್ದು. 26ನೇ ತಾರೀಕು ಇದು ನಡೆದಿರೋದು. ಎಮರ್ಜೆನ್ಸಿ ಟೈಮ್ನಲ್ಲಿ 26ನೇ ತಾರೀಕು ರಾತ್ರಿ ಅಟ್ಯಾಕ್ ಮಾಡೋಣ ಅಂತ ನಾನು ಸೆಟ್ ಮಾಡಿದ್ದು. ಆವತ್ತು ರಾತ್ರಿ ಮಾಡಿದೆ. ನಾವು 33 ಜನ ಇದ್ವಿ. ಅದೇ ನಮ್ಮ ಆಪೋಸಿಟ್ ಗಡಿಯವರು ಇದ್ರು. ನನ್ನ ಹುಡುಗರು ನನ್ನ ಮಾತು ಕೇಳ್ತಾರೆ, ನಾನು ಹಾಕಿದ ಗೆರೆ ದಾಟೋಲ್ಲ. ಆದರೆ ಅವ್ರು ಕೇಳ್ತಾ ಇರಲಿಲ್ಲ. ಪ್ರಾಣ ತೆಗಿಬಾರ್ದ್ರು ಅನ್ನೋ ತೆಗೆದ್ಬಿಟ್ಟಿರೋರು. ಅವರು ಎಲ್ಲ ತೆಗೆದ್ಬಿಟ್ಟಿರೋರು. ಏನೋ ಆಗ್ಬಿಡೋದು, ಅದು ದೊಂಬಿ ಆಗ್ಬಿಟ್ಟಿರೋದು. ಆ ಮಹಾತಾಯಿ ತಪ್ಪಿಸಿದ್ಲು. ಏನು ಮಾಡ್ದ, ನಾವು ಕಾಯ್ತಾ ಇದ್ದೀವಿ. ಅವ್ರ ಅಣ್ಣ ಬಂದು ಅವ್ನು ಮೋಟರ್ ಬೈಕ್ ಎತ್ಕೊಂಡು ಹೋಗ್ಬಿಟ್ಟ. ಜೈರಾಜು ಎತ್ಕೊಂಡು ಹೋಗ್ಬಿಟ್ಟ. ಜೈರಾಜು ಬರಲಿಲ್ಲ ಅವತ್ತಿನ ದಿವಸ. ಅವನು ಉಳ್ಕೊಂಬಿಟ್ಟ. ಅವತ್ತು ಹೆಂಗ್ ಉಳ್ಕೊಂಬಿಟ್ಟ ಅಂತಂದ್ರೆ, ಆವತ್ತು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಾನೆ, ನಮಗೆ ಗೊತ್ತಿಲ್ಲ. ಜೈದೇವ ಎತ್ಕೊಂಡು ಹೋಗ್ಬಿಟ್ಟ. ನಮಗೆ ಗಾಬರಿ ಆಗೋಗ್ಬಿಡ್ತು, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮಾವನ ಮನೆಯಿಂದ ಹಾಲು ತರಿಸಿ, ಪ್ರತಿಯೊಬ್ಬೊಬ್ಬರಿಗೂ ಹಾಲು ಇದು ಈ ಅಮೃತದ ಸಾಕ್ಷಿಯಾಗಿಯೂ ನಾವು ಇಲ್ಲಿ ಸೇರಿರೋದು ಯಾರಿಗೂ ಹೇಳಬಾರ್ದು ಅಂತ ಸತ್ಯ ಮಾಡಿಸಿದೆ. ಯಾಕೆ ಅಂದ್ರೆ ನಾವು ಮಾಡೋ ಪ್ಲಾನು ಆಪೋಸಿಟ್ ಪಾರ್ಟಿಗೆ ಗೊತ್ತಾಗಬಾರ್ದು. ಗೊತ್ತಾಗ್ಬಿಟ್ರೆ ಅವ್ನು ಹುಷಾರಾಗ್ಬಿಡ್ತಾನೆ, ನಾವು ಉಳಿಯೋಕ್ಕಾಗೋದಿಲ್ಲ. ಅವ್ರಿಗಿರ್ತಕ್ಕಂಥ ಸೋರ್ಸು ಪೊಲಿಟಿಕಲ್ನಲ್ಲಿ CM ಸಪೋರ್ಟು, ಲಕ್ಷಗಟ್ಟಲೆ ದುಡ್ಡಿದೆ. ನಾವು 250 ರೂಪಾಯಿ ಕೆಲಸ ಮಾಡೋರು. ನಮಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕೆ ಆಗೋಕ್ಕಿಲ್ಲ, ಸಾಧ್ಯನೇ ಇಲ್ಲ. ಅದರಿಂದ ನಾನೇನು ಮಾಡಿದೆ, ಎಲ್ಲರ ಕೈನಲ್ಲೂ ಸತ್ಯ ಮಾಡಿಸಿದೆ. ಹಾಲು ಇದೇನಾದರೂ ನಾವು ಆ ಥರ ಹೊರಗಡೆ ಹೇಳಿದ್ರೆ ಸತ್ಯ ಮಾಡಿಸಿದ್ರು ಕೂಡ ನನ್ನ ಆಪೋಸಿಟ್ ಗಡಿಯವರು ಬಾಯ್ ಬಿಟ್ಬಿಟ್ರು. ವಿಷ ಆಚೆ ಕಡೆ ಬಂದ್ಬಿಡ್ತು. ಹೇಗೆ ಬಂದ್ಬಿಡ್ತು, ಯಾವ ವ್ಯಕ್ತಿ ಸಂಜೀವ ಅನ್ನೋನು ತಗೊಂಡೋಗಿ ಅಲ್ಲಿ ಮುಚ್ಚಿನಲ್ಲಿ ಹೊಡೆದ, ಯಾವ ವ್ಯಕ್ತಿ ಅವ್ರ ಅಣ್ಣ ಬಂದು ಅದನ್ನೆಲ್ಲ ಬಿಡಿಸ್ದ, ಅವನಿಗೆ ವಿಷಯ ಗೊತ್ತಾಗಿ ಅವನು ಆ ಕುಂಜಣ್ಣ ಗಡಿಯವ್ರಿಗೂ ಏನೋ ವೈಮನಸ್ಸಿದ್ದನ್ನ ಅವರು ಈ ಥರ ಗೋಪಿ 33 ಜನನ ಸೇರಿಸಿದ್ದ, ನೀವು ಯಾಕೆ ಹೋಗ್ತೀರಾ, ನಿಮ್ಮ ಪಾಡಿಗೆ ನೀವಿರಿ ಅಂತ ಹೇಳ್ಬಿಟ್ಟು ಆ ಗರಡಿ ಬಾಸು ಯಾವ ಆತನಿಗೆ ಹೇಳ್ಬಿಟ್ಟು ಇದೇನಾಗೋಗ್ಬಿಡ್ತು, ಪುಕಾರ ಆಗೋಗ್ಬಿಡ್ತು. ಹೊಡಿಲಿಕ್ಕೆ ಹಿಂಗೆ ಸೇರಿಸಿದ್ದಾರೆ ಅನ್ನೋದನ್ನ ಅವ್ರವ್ರು ಒಂದಾಗ್ಬಿಟ್ರು. ಇವಾಗ ನಮ್ಮ ಜನಾಂಗನೇ ಇಬ್ರು ಅವರು ಯಾವುದೋ ದುಡ್ಡು ವ್ಯವಹಾರಗಳಲ್ಲಿ ಬೇರೆ ಬೇರೆ ಆಗಿದ್ರು. ಅವರಿಬ್ರು ಒಂದಾಗಿ ಏನ್ ಮಾಡ್ಬಿಟ್ರು, ಇವನು ಮೀರ್ ಸಾದಕ್ ಅಂತ ಹೆಸರು ಕೇಳಿರ್ಬೋದು ನೀವು. ಟಿಪ್ಪು ಸುಲ್ತಾನ್ಗೆ ಮೀರ್ ಸಾದಕ್ ಅನ್ನೋ ವ್ಯಕ್ತಿ ಬ್ರಿಟಿಷ್ನವ್ರಿಗೆ ಅವನ್ನ ತೋರಿಸ್ಕೊಟ್ಟಿದ್ದ ಒಂದು ಜಾಗನ ಒಳಗಡೆ ಎಂಟ್ರಿ ಹೋಗಿ ಹೆಂಗೆ ಇವ್ರಿಗೆ ನೀರು ಸಪ್ಲೈ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಶ್ರೀರಂಗಪಟ್ಟಣಕ್ಕೆ. ಇದನ್ನ ತೋರಿಸಿದಾಗ ಅವನ್ನ ತೋರಿಸ್ಕೊಂಡು ಮೀರ್ ಸಾದಕ್. ಹಂಗೆ ನಮ್ಮ ಗರಡಿ ಅವನು ನಮಗೂ ಅವನಿಗೂ ವೈಷಮ್ಯ ಇದ್ರೆ ನಾವು ತೀರಿಸ್ಕೊಳ್ಬೇಕು. ಯಾವ ಹುಡುಗ ನನಗೆ ಡಿಚ್ಚಿ ಹೊಡೆದ ಆತನ್ನೇ ಕರೆದು, ಏನ್ರ ಗೋಪಿಕಿ ನೀವು ಆಪದ್ದು ಡಿಚ್ಚಿ ಕೊಟ್ಟಂತ ಅಟ್ಲೇ ನಾ ಕೊಟ್ಟೆ ಫ್ಲಾಟ್ ಐಪಡಲ್ಲ. ಇವನ್ಗೆ ಧೈರ್ಯ ಇಲ್ಲ. 150 kg ಇರೋವನ್ಗೆ ನನ್ನ ಎದುರಿಸೋದಕ್ಕೆ ಧೈರ್ಯ ಇಲ್ಲ. 150 kg ಅವನಿದ್ದಿದ್ದು ಅಂತ ಪೈಲ್ವಾನ್ ಅವನು ಒಂದು ತೋಳಿದೆ, ನನ್ನ ತೊಡೆ ಇದ್ದಂಗಿದೆ ಅಂತ ಅವನಿಗೆ ನನ್ನ ಎದುರ್ಸಕ್ಕೆ ಧೈರ್ಯ ಇಲ್ಲ. ಆ ಹುಡುಗನಿಗೆ ಆ ಥರ ಹೇಳ್ಬಿಟ್ಟು ಪೊಯ್ ಚಪ್ಪು మీ బాస్కి 33 జనాల్ని ಸೇರ್ಪಿಸಿಂದ ಕೊಟ್ಟೆದಾನ್ಕೆ ಅಂತ ಅವನಿಗೆ ಹೇಳ್ಬಿಡೋದ. ನೀನು ಈ ಗರಿಬೇಡ ಆಫೀಸ್ ಓಪನ್ ಮಾಡಿದಾಗ ಎದುರುಗಡೆ ದೇವಸ್ಥಾನ ಅಂತ ನಿಂತ್ಕೊಂಡು ನೋಡ್ತಾ ಇದ್ದೆ. ನೀನು ಈ ತಿಗಡಪೇಟೆ ಯಾವ ಪೈಲ್ವಾನ್ಗಳು ಇಲ್ಲಿ ಓಡಾಡ್ತಾ ಇರಲಿಲ್ಲ. ಆ ತರ ಕಾಲದಲ್ಲಿ ಆ ತರ ಅವನು ಟೆರರ್ ತರ ಇದ್ದ ಅಂತ ಅವನಿಗೆ ನೀವು ಹಂಗೆ ಹೇಳಿ ಕಳ್ಸಿದ್ರೆ ಅವನ ಮನಸ್ಥಿತಿ ಹೆಂಗೆ ಅವನು ಹೋದ ಹೇಳ್ದ ಅವ್ರಿಗೆ. ಆ ಕುಟ್ಟಿ ತಮ್ಮ ಅನ್ನೋನು ಫಸ್ಟ್ ಹೋಗಿ ಗರಿಬೇಡ ಆಫೀಸ್ ನಲ್ಲಿ ಮೊಚ್ಚಿನಲ್ಲಿ ಚೇರ್ ಕೊಡ್ತಿದ್ನಲ್ಲ ಅವನು. ನಾವು ಅವ್ರು ಬಂದಿರ್ಲಿಲ್ಲ, ನಮ್ಗೆ ನಾವು ಅವ್ರನ್ನ ಕರೀಲೇ ಇಲ್ಲ. ನನ್ನ ಹುಡುಗರು ಬೇರೆ ಹುಡುಗರು ಸೇರಿರೋದು. ಅವ್ರೇನ್ ಮಾಡಿದ್ರು, ಇದರಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಬೇಕು. ಇವಾಗ ನನ್ನ ನೋಡಿದ್ರೆ ಇವ್ರಿಗೆ ಯಾರಿಗೂ ಆಗೋಲ್ಲ. ಆ ಕುಟ್ಟಿ ಅನ್ನೋನ್ಗೂ ಆಗೋಲ್ಲ, ಅವನಿಗೂ ಆಗೋಲ್ಲ, ಎಲ್ಲರಿಗೂ ಆಗೋಲ್ಲ. ಅವನೇನ್ ಹೇಳ್ತಾನಂತೆ, ಇಬ್ಬರಿಗೂ ಬಿದ್ದೈತೆ, ಇಲ್ಲ ಅವನು ಹೋಗ್ತಾನೆ ಇಲ್ಲ ಇವನು ಹೋಗ್ತಾನೆ, ಇಬ್ಬರಲ್ಲಿ ಒಬ್ರು ಔಟು, ನಿಮ್ ಪಾಡಿಗೆ ನೀವಿರಿ ಅಂತ ಇವನು ಹೇಳ್ಕೊಡ್ತಾನೆ. ಅವನೇನ್ ಮಾಡ್ದ, ಫುಲ್ ಒಂದು ಗ್ಯಾಂಗ್ಗೆ ಕರ್ಕೊಂಡು ಒಂದು ಜೀಪು, ಒಂದು ಕಾರು, ಒಂದು 4 ಮೋಟರ್ ಬೈಕು ಇಡೀ ಪೇಟೆ ಒಳಗಡೆ ಬಂದಂತೆ. ಆ ಕಾಲದಲ್ಲಿ ಹಿಂಗೆ ಬಂದು ನಮ್ಮನೆ ಬೀದಿ ಒಳಗೆ ಹೋಗೋಣ. ನಮ್ಮ ಮಾವನ ಹತ್ರ ಬಂದು ಮಾತಾಡೋಷ್ಟು ಧೈರ್ಯ ಇಲ್ಲ ಯಾರಿಗೂ. ಕೆಳಗಡೆ ಮನೆಗೆ ಬಂದು ಇದೇ ಕುಂಜಣ್ಣ ಗಡಿ ಪೈಲ್ವಾನ್ಗಳು, ದೊಡ್ಡ ಪೈಲ್ವಾನ್ಗಳು ಅವ್ರ ಮನೆ ಬಾಗಿಲುಗಳೆಲ್ಲ ಒದ್ದು
ಕೆಟ್ಟ ಭಾಷೆನೇ ಬಂದು ಯಾರೋ ಅದು ಅಂತೆಲ್ಲ ವಾದ್ರೂ ಯಾವ ನನ್ನ ಮಗನೂ ಬಂದಿಲ್ಲಂತೆ. ಇಡೀ ತಿಗಳರಪೇಟೆ ಒಳಗೆ ಪೈಲ್ವಾನ್ಗಳ ಮನೆಗಳು ಎಷ್ಟಿದೆ, ಯಾರ್ಯಾರ ಮನೆ, ನಮ್ಮ ಹುಡುಗರ ಮನೆ ಎಲ್ಲ ಒದ್ದು ಗಲಾಟೆ ಮಾಡವ್ರೆ. ರಾತ್ರಿ 11 ಗಂಟೆ ಒಳಗಡೆ, 11 ಗಂಟೆ ರಾತ್ರಿ ಒಳಗಡೆ ಮನೆ ಮನೆ ಗಲ್ಲಿ ಗಲ್ಲಿ ಸುತ್ತವ್ರೆ, ಕರೆದವ್ರೆ. ಯಾರೋ ಒಬ್ಬ ಮಾರ್ವಾಡಿ ಅಡ್ಡ ಬಂದ ಮೇಲಿಂದ ಕೆಳಗಡೆವರೆಗೂ ಕೊಯ್ದುಬಿಟ್ಟವ್ರೆ. ಅವನಿಗೆ ಬಾಗೋ ಅಂತ ಹೇಳಿ ಕೊಯ್ದವ್ರೆ, ಬಾಗೋ ಅಂದ್ರೆ ಓಡು ಅಂತ ಹೇಳಿ ಕೊಯ್ದವ್ರೆ ಅಡ್ಡ ಸಿಕ್ಕಿದ್ದಕ್ಕೆ. ಹಂಗೆ ಮಾಡಿದಂಥ ವ್ಯಕ್ತಿ ಎದುರುಗಡೆ ಬಂದೆ, ನಾನೇನು ಮಾಡೇ ಇಲ್ಲ. ನನಗೆ ಸೆಕೆಂಡ್ ಶೋ ನೋಡೋ ಹುಚ್ಚು ಇಂಗ್ಲೀಷ್ ಮೂವೀಸು. ನಮ್ಮ ಮಿಸ್ಸಸ್ ಇಲ್ಲೇ ಇದಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ಬಿಟ್ಟೆ, ಲಿಡೋ ಒಳಗಡೆ ಒಂದು ಮೂವಿ ನೋಡ್ಕೊಂಡು ಬರ್ತಾ ಇದ್ದೆ ನಾನು. 11:30 ಬಿಡ್ತು. ಆವಾಗ ನಮ್ಮ ಕಾರ್ಪೊರೇಷನ್ ಆಫೀಸ್ ಮುಂದೆ ಒನ್ ವೇ ಇರಲಿಲ್ಲ. ಇವಾಗ ಹಿಂಗೆ ಹೋಗಿ ಹಂಗೆ ಹೋಗ್ಬೋದಾಗಿತ್ತು. ಮೊದಲೆಲ್ಲ ಸ್ಟ್ರೀಟ್ ಲೈಟು ಒನ್ ವೇ ಗಿನ್ವೇ ಏನಿಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ಹೋಗ್ಬೋದಾಗಿತ್ತು. ಇವನು ಬಂದು ಆ ಕಡೆ ಹೋಗ್ತಾ ಇದ್ದಾನೆ ಕಾರ್ಪೊರೇಷನ್ ಮುಂದೆ, ನಾನು ಎದುರುಗಡೆನೆ ಬರ್ತಾ ಇದ್ದೀನಿ. ಇವನು ಬೈಕ್ನಲ್ಲಿದ್ದಾನೆ, ಇವನ ಹಿಂದೆ ಜೀಪ್ ಇದೆ, ಕಾರ್ ಇದೆ, ಜನ ಇದೆ, ಎಲ್ಲ ಇದೆ. ನನ್ನ ನೋಡೋನೆ ಏನು ಮಾತಾಡಿಲ್ಲ. ನನ್ನ ಪಾಡಿಗೆ ಮೋಟರ್ ಬೈಕ್ ತಗೊಂಡೆ ಬಂದೆ. ಬಂದು ನೋಡ್ತೀನಿ ನಮ್ಮ ದೇವಸ್ಥಾನದ ಹತ್ರ ಕಮ್ಮಿ 100 ಜನ ಇದ್ದಾರೆ ರಾತ್ರಿ 11:30 ಒಳಗಡೆ. ಯಾಕಿದು ಏನು ಎತ್ತ ಅಂತ ಬಂದೆ. ನಮ್ಮನೆ ಸಂಧಿಗೆ ಬಂದರೆ ಒಬ್ಬ ಅಮ್ಮ ನಮ್ಮ ಮನೆ ಪಕ್ಕದಲ್ಲಿದ್ದವರು, ಬಪ್ಪಿ ಒಬ್ಬಳು ಒಳಗಡೆ. ಯಾಕಮ್ಮ ಏನಾಯ್ತು ಅಂದು.